ಓಂ ಶಾಂತಿ. ವಾಣಿ ಡೇಟು 18/10/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಳಿ. ನಾನು ಆತ್ಮನಾಗಿದ್ದೇನೆ. ಇದನ್ನು ಒಳಗಿಂದೊಳಗೆ ಮನನ ಮಾಡುತ್ತಾ ಇರಿ. ದೇಹಿ ಅಭಿಮಾನಿಯಾಗಿ ಸತ್ಯವಾದ ಚಾರ್ಟನ್ನಿಡಿ. ಆಗ ಬುದ್ಧಿವಂತರಾಗುತ್ತಾ ಹೋಗುತ್ತೀರಿ. ಬಹಳ ಲಾಭವಾಗುವುದು. ಪ್ರಶ್ನೆ: ಬೇಹದ್ದಿನ ನಾಟಕವನ್ನು ತಿಳಿದುಕೊಂಡಿರುವ ಮಕ್ಕಳು ಯಾವ ಒಂದು ನಿಯಮವನ್ನು ಚೆನ್ನಾಗಿ ಅರಿತುಕೊಳ್ಳುತ್ತಾರೆ? ಉತ್ತರ: ಇದು ಅವಿನಾಶಿ ನಾಟಕವಾಗಿದೆ. ಇದರಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯು ಪಾತ್ರವನ್ನು ಅಭಿನಯಿಸಲು ತಮ್ಮ ಸಮಯದಲ್ಲಿ ಬರಲೇಬೇಕಾಗಿದೆ. ನಾವು ಸದಾ ಶಾಂತಿಧಾಮದಲ್ಲಿಯೇ ಕುಳಿತಿರುತ್ತೇವೆ ಎಂದು ಯಾರಾದರೂ ಹೇಳಿದರೆ ಇದು ನಿಯಮವಿಲ್ಲ. ಅಂಥವರಿಗೆ ಪಾತ್ರಧಾರಿಗಳೆಂದು ಹೇಳುವುದಿಲ್ಲ. ಈ ಬೇಹದ್ದಿನ ಮಾತುಗಳನ್ನು ಬೇಹದ್ದಿನ ತಂದೆಯೇ ನಿಮಗೆ ತಿಳಿಸಿಕೊಡುತ್ತಾರೆ. ಧಾರಣೆಗಾಗಿ ಮುಖ್ಯ ಸಾರ: ಯಥಾರ್ಥ ರೀತಿಯಲ್ಲಿ ತಂದೆಯನ್ನು ನೆನಪು ಮಾಡುವ ಹಾಗೂ ಆತ್ಮ ಅಭಿಮಾನಿಗಳಾಗುವ ಪರಿಶ್ರಮ ಪಡಬೇಕಾಗಿದೆ. ಸತ್ಯತೆಯಿಂದ ತಮ್ಮ ಚಾರ್ಟನ್ನು ಇಡಬೇಕಾಗಿದೆ. ಇದರಲ್ಲಿ ಬಹಳ ಲಾಭವಿದೆ. ಎಲ್ಲದಕ್ಕಿಂತ ಹೆಚ್ಚು ದುಃಖ ಕೊಡುವಂಥ ಮುಳ್ಳು ಕಾಮವಿಕಾರವಾಗಿದೆ. ಯೋಗ ಬಲದಿಂದ ಇದರ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ಪತಿತರಿಂದ ಪಾವನರಾಗಬೇಕಾಗಿದೆ. ಉಳಿದಂತೆ ಇನ್ಯಾವುದೇ ಮಾತುಗಳೊಂದಿಗೆ ನಿಮ್ಮ ಸಂಬಂಧವಿಲ್ಲ. ವರದಾನ: ವ್ಯಾವಹಾರಿಕ ಜೀವನದ ಮೂಲಕ ಪರಮಾತ್ಮ ಜ್ಞಾನದ ಪುರಾವೆಯನ್ನು ಕೊಡುವಂತಹ ಧರ್ಮಯುದ್ಧದಲ್ಲಿ ವಿಜಯೀ ಭವ. ಈಗ ಧರ್ಮಯುದ್ಧದ ಸ್ಟೇಜ್ನ ಮೇಲೆ ಬರಬೇಕಾಗಿದೆ. ಆ ಧರ್ಮಯುದ್ಧದಲ್ಲಿ ವಿಜಯಿಯಾಗುವ ಸಾಧನವಾಗಿದೆ ತಮ್ಮ ವ್ಯಾವಹಾರಿಕ ಜೀವನ. ಏಕೆಂದರೆ ಪರಮಾತ್ಮ ಜ್ಞಾನದ ಪುರಾವೆ ವ್ಯಾವಹಾರಿಕ ಜೀವನವಾಗಿದೆ. ನಿಮ್ಮ ಮೂರ್ತಿಯಿಂದ ಜ್ಞಾನ ಮತ್ತು ಗುಣ ವ್ಯಾವಹಾರಿಕವಾಗಿ ಕಂಡುಬರಲಿ. ಏಕೆಂದರೆ ಇತ್ತೀಚೆಗೆ ಚರ್ಚೆ ಮಾಡುವುದರಿಂದ ತಮ್ಮ ಮೂರ್ತಿಯನ್ನು ಸಿದ್ಧ ಮಾಡಲು ಸಾಧ್ಯವಿಲ್ಲ. ಆದರೆ ತಮ್ಮ ವ್ಯಾವಹಾರಿಕ ಧಾರಣಾ ಮೂರ್ತಿಯಿಂದ 1 ಸೆಕೆಂಡ್ನಲ್ಲಿ ಯಾರನ್ನು ಬೇಕಾದರೂ ಶಾಂತ ಮಾಡಬಹುದು. ಸ್ಲೋಗನ್: ಆತ್ಮವನ್ನು ಉಜ್ವಲವನ್ನಾಗಿ ಮಾಡಲು ಪರಮಾತ್ಮ ಸ್ಮೃತಿಯಿಂದ ಮನಸ್ಸಿನ ಗೊಂದಲವನ್ನು ಸಮಾಪ್ತಿ ಮಾಡಿ. ಮಾತೇಶ್ವರಿಜಿಯವರ ಅಮೂಲ್ಯ ಮಹಾವಾಕ್ಯ: ಈಶ್ವರ್ಯ ಜ್ಞಾನ ಸರ್ವ ಮನುಷ್ಯ ಆತ್ಮರಿಗಾಗಿ. ಮೊಟ್ಟಮೊದಲು ನಿಮ್ಮನ್ನು ಒಂದು ಮುಖ್ಯ ಬಿಂದು ಎಂದು ಅವಶ್ಯವಾಗಿ ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು. ಹೇಗೆ ಈ ಮನುಷ್ಯ ಸೃಷ್ಟಿ ವೃಕ್ಷದ ಬೀಜರೂಪ ಪರಮಾತ್ಮ ಆಗಿದ್ದಾರೆ ಅಂದಾಗ ಆ ಪರಮಾತ್ಮನಿಂದ ಏನೆಲ್ಲ ಜ್ಞಾನ ಪ್ರಾಪ್ತಿಯಾಗುತ್ತದೆ ಅದೆಲ್ಲವೂ ಮನುಷ್ಯರಿಗೆ ಅವಶ್ಯಕವಾಗಿದೆ. ಎಲ್ಲ ಧರ್ಮದವರಿಗೂ ಈ ಜ್ಞಾನ ಪಡೆಯುವ ಅಧಿಕಾರವಿದೆ. ಭಲೆ ಪ್ರತಿಯೊಬ್ಬರ ಧರ್ಮದ ಜ್ಞಾನ ತಮ್ಮ ತಮ್ಮದೇ ಆಗಿದೆ. ಪ್ರತಿಯೊಬ್ಬರ ಶಾಸ್ತ್ರ ತಮ್ಮ ತಮ್ಮದೇ ಆಗಿದೆ. ಪ್ರತಿಯೊಬ್ಬರ ಮತ ತಮ್ಮ ತಮ್ಮದೇ ಆಗಿದೆ. ಪ್ರತಿಯೊಬ್ಬರ ಸಂಸ್ಕಾರ ತಮ್ಮ ತಮ್ಮದೇ ಆಗಿದೆ. ಆದರೆ ಜ್ಞಾನ ಎಲ್ಲರಿಗಾಗಿಯೂ ಇದೆ. ಭಲೆ ಈ ಜ್ಞಾನವನ್ನು ತೆಗೆದುಕೊಳ್ಳದೆ ಹೋದರೂ, ನಮ್ಮ ಮನೆತನದಲ್ಲಿ ಬರದೇ ಹೋದರೂ, ಅವರು ಸರ್ವರ ತಂದೆ ಆಗಿರುವ ಕಾರಣ ಅವರ ಜೊತೆ ಯೋಗ ಜೋಡಿಸುವುದರಿಂದ ಅವಶ್ಯವಾಗಿ ನಂತರ ಪವಿತ್ರರಾಗುತ್ತಾರೆ. ಈ ಪವಿತ್ರತೆಯ ಕಾರಣ ತಮ್ಮದೇ ಸೆಕ್ಷನ್ನಲ್ಲಿ ಪದವಿಯನ್ನು ಅವಶ್ಯಕವಾಗಿ ಪಡೆಯುವರು. ಏಕೆಂದರೆ ಯೋಗವನ್ನಂತೂ ಎಲ್ಲ ಮನುಷ್ಯರು ಒಪ್ಪುತ್ತಾರೆ. ಬಹಳ ಮನುಷ್ಯರು ಈ ರೀತಿ ಹೇಳುತ್ತಾರೆ: ನಮಗೂ ಸಹ ಮುಕ್ತಿ ಬೇಕು. ಆದರೆ ಶಿಕ್ಷೆಯಿಂದ ಬಿಡಿಸಿಕೊಂಡು ಮುಕ್ತರಾಗುವ ಶಕ್ತಿಯು ಈ ಯೋಗದ ಮೂಲಕವೇ ಸಿಗಲು ಸಾಧ್ಯ. ಅಜಪ ಅಜಪ ಅರ್ಥಾತ್ ನಿರಂತರ ಈಶ್ವರ್ಯ ನೆನಪು. ಏನು ಹೇಳಿಕೆ ಮಾತಿದೆ? ಶ್ವಾಸ ಶ್ವಾಸದಲ್ಲಿ ಅಜಪ ಅಜಪ ಜಪಿಸುತ್ತಾ ಇರಿ. ಅದರ ಯಥಾರ್ಥ ಅರ್ಥ ಏನು? ಯಾವಾಗ ನಾವು ಹೇಳುತ್ತೇವೆ ಅಜಪ ಅಜಪ ಅಂದಾಗ ಇದರ ಯಥಾರ್ಥ ಅರ್ಥವಾಗಿದೆ. ಜಪವಿಲ್ಲದೆ ಪ್ರತಿಯೊಂದು ಶ್ವಾಸದಲ್ಲಿ ತಮ್ಮ ಬುದ್ಧಿಯೋಗ ಮತ್ತು ಪರಪಿತ ಪರಮಾತ್ಮನ ಜೊತೆ ನಿರಂತರ ಲಗನ್ ಮತ್ತು ಈಶ್ವರ್ಯ ನೆನಪು ಪ್ರತಿಯೊಂದು ಶ್ವಾಸದಲ್ಲಿ ಕಾಯಮಾಗಿ ನಡೆಯುತ್ತಾ ಬರುತ್ತದೆ. ಆ ನಿರಂತರ ಈಶ್ವರ್ಯ ನೆನಪಿಗೆ ಅಜಪ ಅಜಪ ಎಂದು ಹೇಳಲಾಗುವುದು. ಬಾಕಿ ಯಾರಾದರೂ ಬಾಯಿಂದ ಜಪ ಜಪಿಸುವುದು ಅರ್ಥಾತ್ ರಾಮರಾಮ ಎಂದು ಹೇಳುವುದು, ಒಳಗಡೆ ಯಾವುದೇ ಮಂತ್ರ ಉಚ್ಚಾರಣೆ ಮಾಡುವುದು, ಇದಂತೂ ನಿರಂತರ ನಡೆಯುವುದಿಲ್ಲ. ಆ ಮನುಷ್ಯರು ತಿಳಿಯುತ್ತಾರೆ, ನಾವು ಮುಖದಿಂದ ಯಾವುದೇ ಮಂತ್ರ ಉಚ್ಚಾರಣೆ ಮಾಡುವುದಿಲ್ಲ, ಆದರೆ ಹೃದಯದಿಂದ ಉಚ್ಚಾರಣೆ ಮಾಡುತ್ತೇವೆ. ಇದಾಗಿದೆ ನಮ್ಮ ಅಜಪ ಅಜಪ ಎಂದು. ಆದರೆ ಇದಂತೂ ಸಹಜ ಒಂದು ವಿಚಾರದ ಮಾತಾಗಿದೆ. ಎಲ್ಲಿ ತಮ್ಮ ಶಬ್ದವೇ ಅಜಪ ಅಜಪವಾಗಿದೆ, ಯಾವುದನ್ನು ಜಪಿಸುವ ಅವಶ್ಯಕತೆಯೂ ಇಲ್ಲ. ಕುಳಿತು ಆಂತರಿಕವಾಗಿ ಯಾವುದಾದರೂ ಮೂರ್ತಿಯ ಧ್ಯಾನವನ್ನು ಸಹ ಮಾಡುವುದಲ್ಲ ಅಥವಾ ಯಾವುದೇ ಸ್ಮರಣೆ ಮಾಡುವುದಲ್ಲ. ಏಕೆಂದರೆ ಅದು ಸಹ ನಿರಂತರ ತಿನ್ನುತ್ತಾ ಕುಡಿಯುತ್ತಾ ಸ್ಮರಣೆಯಲ್ಲಿರಲು ಸಾಧ್ಯವಿಲ್ಲ. ಆದರೆ ನಾವು ಏನು ಈಶ್ವರ್ಯ ನೆನಪನ್ನು ಮಾಡುತ್ತೇವೆ ಅದೇ ನಿರಂತರ ನಡೆಯಲು ಸಾಧ್ಯ. ಏಕೆಂದರೆ ಇದು ಬಹಳ ಸಹಜವಾಗಿದೆ. ಇದು ತಿಳಿಯಿರಿ: ಒಂದು ಮಗು ತನ್ನ ತಂದೆಯನ್ನು ನೆನಪು ಮಾಡುತ್ತದೆ. ಆಗ ಅದೇ ಸಮಯದಲ್ಲಿ ತಂದೆಯ ಫೋಟೋವನ್ನು ಎದುರಿಗೆ ತರುವ ಅವಶ್ಯಕತೆ ಇರುವುದಿಲ್ಲ. ಆದರೆ ಮನಸಾ ವಾಚ ಕರ್ಮಣ ತಂದೆಯ ಪೂರ್ತಿ ಆಕ್ಯುಪೇಷನ್ ಆಕ್ಟಿವಿಟಿ ಗುಣಗಳ ಸಹಿತ ನೆನಪಿಗೆ ಬರುವುದು ಅಷ್ಟೇ.
ಅದು ನೆನಪಿಗೆ ಬಂದ ತಕ್ಷಣ ಮಕ್ಕಳ ಕ್ರಿಯೆ ಸಹ ಅವರಂತೆ ನಡೆಯುತ್ತದೆ. ಅದು ಸನ್ ಶೋಸ್ ಫಾದರ್ ಎಂದು ಹೇಳುತ್ತಾರೆ. ಹಾಗೆ ತಮ್ಮ ನೆನಪು ಮತ್ತು ಅನ್ಯ ಎಲ್ಲರ ನೆನಪುಗಳನ್ನು ಹೃದಯದೊಳಗಿಂದ ಅಳಸಿ ಹಾಕಿ ಅವರೊಬ್ಬರದೇ ವಾಸ್ತವಿಕ ಪಾರಲೌಕಿಕ ಪರಂಪಿತ ಪರಮಾತ್ಮನ ನೆನಪಿನಲ್ಲಿರಬೇಕು. ಇದರಲ್ಲಿ ಏಳುತ್ತಾ, ಕೂಡುತ್ತಾ, ತಿನ್ನುತ್ತಾ, ಕುಡಿಯುತ್ತಾ ನಿರಂತರ ನೆನಪಿನಲ್ಲಿ ನಡೆಯಲು ಸಾಧ್ಯ. ಆ ನೆನಪಿನಿಂದಲೇ ಕರ್ಮಾತೀತರಾಗುವಿರಿ. ಆದ್ದರಿಂದ ಈ ಸ್ವಾಭಾವಿಕ ನೆನಪನ್ನೇ ಅಜಪಾಜಪ್ ಎಂದು ಹೇಳುತ್ತಾರೆ. ಒಳ್ಳೆಯದು. ಓಂ ಶಾಂತಿ. ಅವ್ಯಕ್ತ ಸೂಚನೆ. ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗೆ ಪ್ರಯೋಗ ಮಾಡಿ. ಅಭ್ಯಾಸದ ಪ್ರಯೋಗಶಾಲೆಯಲ್ಲಿ ಕುಳಿತು ಯೋಗದ ಪ್ರಯೋಗ ಮಾಡಿದಾಗ ಒಬ್ಬ ತಂದೆಯ ಆಸರೆ ಮತ್ತು ಮಾಯೆಯ ಅನೇಕ ಪ್ರಕಾರದ ವಿಘ್ನಗಳಿಂದ ದೂರದ ಅನುಭವ ಮಾಡುವಿರಿ. ಈಗ ಜ್ಞಾನ ಸಾಗರ, ಗುಣಗಳ ಸಾಗರ, ಶಕ್ತಿಗಳ ಸಾಗರದಲ್ಲಿ ಮೇಲೆ ಅಲೆಗಳಲ್ಲಿ ತೇಲಾಡುತ್ತೀರಿ. ಅದಕ್ಕಾಗಿ ಅಲ್ಪ ಕಾಲದ ತಾಜಾತನದ ಅನುಭವ ಮಾಡುತ್ತೀರಿ. ಆದರೆ ಈಗ ಸಾಗರನ ಆಳದಲ್ಲಿ ಹೋಗುತ್ತೀರಿ ಎಂದಾಗ ಅನೇಕ ಪ್ರಕಾರದ ವಿಚಿತ್ರ ಅನುಭವ ಮಾಡಿ ರತ್ನಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಿರಿ. ಓಂ ಶಾಂತಿ.